See what happens here. So there is a two words, okay, one is political loyalty, another one is a political neutrality. The civil servants, they should have political neutrality, they should not have political loyalty. ಅವರು ರಾಜಕೀಯ ನಿಷ್ಠೆಯನ್ನು ಹೊಂದಿರಬಾರ್ದು, ಅವರು ರಾಜಕೀಯ ತಟಸ್ಥತೆಯನ್ನು ಹೊಂದಿರಬೇಕು. ಓಕೆ, ರಾಜಕೀಯ ತಟಸ್ಥತೆಯನ್ನು ಹೊಂದಿದ್ರೆ ಮಾತ್ರ ನಮಗೇನು ಸಿಗುತ್ತೆ, ಇಲ್ಲಿ ಎಫಿಷಿಯೆಂಟ್ ಆ್ಯಂಡ್ ಎಫೆಕ್ಟಿವ್ ಸರ್ವಿಸಸ್ ಸಿಗ್ತದೆ, ಟ್ರಾನ್ಸ್ಪರೆನ್ಸಿ, ಅಕೌಂಟಬಿಲಿಟಿ ಇಂದ ಕೂಡಿರ್ತಕ್ಕಂಥ ಸೇವೆಗಳು ಸಿಗ್ತವೆ. ಓಕೆ, ಒಂದು ವೇಳೆ ಅವರು ಪೊಲಿಟಿಕಲ್ ಲಾಯಲ್ಟಿಯನ್ನು ಇಟ್ಕೊಂಡಿದ್ರೆ, ಸೊ ವಾಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಇನ್ ಅವರ್ ಜನರಲ್ ಲ್ಯಾಂಗ್ವೇಜ್ ಇಟ್ ಈಸ್ ಕಾಲ್ಡ್ ಆಸ್ ಕೀಪಿಂಗ್ ಬಕೆಟ್ ಟು ದಿ ಪೊಲಿಟಿಕಲ್ ಪಾರ್ಟೀಸ್. ಇಫ್ ದ ಸಿವಿಲ್ ಸರ್ವೆಂಟ್ಸ್ ಕೀಪ್ ಬಕೆಟ್ ಟು ದಿ ಏನ್ಸ್, ಓಕೆ, ಪರ್ಟಿಕ್ಯುಲರ್ ಪೊಲಿಟಿಕಲ್ ಪಾರ್ಟೀಸ್, ಪೊಲಿಟಿಷಿಯನ್ ಆ್ಯಂಡ್ ಪೊಲಿಟಿಕಲ್ ಐಡಿಯಾಲಜಿ ಅಂತಂದಾಗ, ಸೊ ವಿ ಕೆನಾಟ್ ಎಕ್ಸ್ಪೆಕ್ಟ್ ಎನಿ ಕೈಂಡ್ ಆಫ್ ಜಸ್ಟಿಸ್ ಫ್ರಮ್ ದೆಮ್. And fair and unbiased services cannot be delivered by those kind of public servants, because they are going to make, okay, they involve in nepotism, they involve in favoritism, nepotism, casteism, all kind of isms will come ಇಲ್ಲಿ ಎಲ್ಲನೂ ಕೂಡ ನಾವಿಲ್ಲಿ ನೋಡ್ತೀವಿ. ಅದಕ್ಕೆ ಅದು ಬರಬಾರ್ದು ಅಂತೇಳಿ ಏನು ಮಾಡಿದ್ರೆ, ಇಲ್ಲಿ ಪ್ರತಿಯೊಬ್ಬ ನಾಗರಿಕ ಸೇವಕನಿಗೆ ಏನಿರಬೇಕು, ಆ ಪೊಲಿಟಿಕಲ್ ನ್ಯೂಟ್ರಾಲಿಟಿ ಅನ್ನೋದನ್ನು, ಅದು ಫಂಡಮೆಂಟಲ್ ವ್ಯಾಲ್ಯೂ ಆಫ್ ಎ ಪಬ್ಲಿಕ್ ಸರ್ವೆಂಟ್, ಒಬ್ಬ ನಾಗರಿಕ ಸೇವಕನಿಗೆ ಇರಬೇಕಾದಂತಹ ಮೂಲಭೂತ ಮೌಲ್ಯಗಳಲ್ಲಿ ಅದು ಒಂದು. ಸೊ ತುಂಬ ಜನ ನಾವು ಅಂತೀವಿ ಏನಂತ, ಸೊ ವಿ ಆರ್ ವರ್ಕಿಂಗ್ ಫಾರ್ ಚೇರ್, ಪೊಸಿಷನ್ ಈಸ್ ವೆರಿ ಇಂಪಾರ್ಟೆಂಟ್ ಹಿಯರ್ ರಾದರ್ ದೆನ್ ಪರ್ಸನ್. ಯಾಕಂದರೆ ದ ಪರ್ಸನ್ ವಿಲ್ ಕಮ್ ಆ್ಯಂಡ್ ಗೋ, ಪರ್ಸನ್ ಚೇಂಜಸ್ ಬೇಸ್ಡ್ ಆನ್ ಎಲೆಕ್ಷನ್ಸ್. ಹೌದಿಲ್ರಿ, ಎಲೆಕ್ಷನ್ನಲ್ಲಿ 5 ವರ್ಷಕ್ಕೊಮ್ಮೆ ನಮಗೆ ಚೇಂಜ್ ಆಗ್ತಾರೆ, ಆದರೆ ಪೊಸಿಷನ್ ಚೇಂಜ್ ಆಗಲ್ಲ. ಓಕೆ, ಸೊ ದೀಸ್ ಆರ್ ದ ಥಿಂಗ್ಸ್. ಥ್ಯಾಂಕ್ ಯು.